ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ನಾನು ನಿಮ್ಮ ದಿನೇಶ್ ಗುರುಜಿ ಮಾತಾಡ್ತಾ ಇರ್ತಕ್ಕಂಥದ್ದು. ಆಗಸ್ಟ್ 6ನೇ ತಾರೀಕು ನಮ್ಮ ಅಗ್ನಿಹೋತ್ರದ ತರಗತಿ ಇರ್ತಕ್ಕಂಥದ್ದು. ಹಾಗೆ ಆಗಸ್ಟ್ 12ನೇ ತಾರೀಕು ನಮ್ಮ ಆಂಗ್ಲದಲ್ಲಿ ಜ್ಯೋತಿಷ್ಯ ಕಾರ್ಯಕ್ರಮ, ಆಂಗ್ಲ ಭಾಷೆ, ಇಂಗ್ಲೀಷಲ್ಲಿ ಜ್ಯೋತಿಷ್ಯ. ಆಲ್ರೆಡಿ ಒಂದು 7ನೇ ಬ್ಯಾಚ್ 8ನೇ ಬ್ಯಾಚ್ ಮುಗಿಸಿದ್ದೀವಿ. ಸೆಪ್ಟೆಂಬರ್ 25ನೇ ತಾರೀಕು ನಮ್ಮ ಹೊಸ ಜ್ಯೋತಿಷ್ಯದ ಬ್ಯಾಚು ಕನ್ನಡದಲ್ಲಿ 98ನೇ ಬ್ಯಾಚ್ ಇರ್ತಕ್ಕಂಥದ್ದು. ಕುಟುಂಬ ಸಮೇತರಾಗಿ ಕಲೀರಿ. ಝೂಮ್ ಮುಖಾಂತರ ಕಲಿಬೋದು. ಯಾಕಂದರೆ ಝೂಮ್ ಮುಖಾಂತರ ನಾವು ಕಲಿತಾಗ ಪ್ರತಿ ದಿವಸ 2 ಗಂಟೆಗಳ ಕಾಲ ಇರ್ತಕ್ಕಂಥದ್ದು ನಿಮಗೆ ಅನುಕೂಲವಾಗಿರುತ್ತೆ. ನಿಮ್ಮ ಮನೆಯ ಅನುಕೂಲದಿಂದ, ನಿಮ್ಮ ಮನೆಯ ಪರಿಸ್ಥಿತಿ ಮನಸ್ಥಿತಿಯಿಂದನೇ ನೀವು ಕಲಿಬೋದು. ಯಾವುದೇ ಒಂದು ಜಾಗಕ್ಕೆ ಬಂದು ಕಲಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಮೈಸೂರಲ್ಲಿರ್ತಕ್ಕಂಥವರು ಬೆಂಗಳೂರಿಗೆ ಬಂದು ಕಲಿಯೋಕ್ಕೆ ಕಷ್ಟ, ಮಂಗಳೂರಲ್ಲಿರ್ತಕ್ಕಂಥವ್ರಿಗೂ ಕಷ್ಟ, ಯಾವುದೋ ಒಂದು ಹಳ್ಳಿಲಿದ್ದರೂ ಕೂಡ ಬಸ್ ಹತ್ತಿ ಬಂದು ಕಲಿಯೋಕ್ಕೆ ಭಾಳ ಕಷ್ಟ. ಅಂಥದ್ರಲ್ಲಿ ವಿಶೇಷವಾಗಿ ಇವಾಗ ತಂತ್ರಜ್ಞಾನ ನಮಗೆ ಬಂದಿದೆ. ಆ ತಂತ್ರಜ್ಞಾನದ ಮುಖಾಂತರ ನಾವು ವಿಶೇಷವಾಗಿ ಸಾಕಷ್ಟು ಲಾಭವನ್ನು ಪಡಿತೀವಿ. ಹಾಗೆ ನೀವು ಯಾವುದೇ ಮೂಲಲ್ಲಿರಲಿ, ನಮ್ಮ ಕ್ಲಾಸ್ಗೆ ಅಮೇರಿಕದಿಂದ ಕಲ್ತಿದ್ದಾರೆ, UK ಇಂದ ಕಲ್ತಿದ್ದಾರೆ, ಆಸ್ಟ್ರೇಲಿಯಾದಿಂದ ಕಲ್ತಿದ್ದಾರೆ, ಮಲೇಷ್ಯಾ, ಸಿಂಗಾಪುರ್ ಎಲ್ಲ ಊರಿಂದನೂ ಕಲ್ತಿದ್ದಾರೆ. ಸೊ ಅವರ ಜಾಗದ ಅನುಕೂಲ ತಕ್ಕವಾಗಿ ಆರಾಮಾಗಿ ಕಲ್ತಿದ್ದಾರೆ. ಹಾಗೆ ಇವತ್ತು ವಿಶೇಷವಾಗಿ ಕಳತ್ರ ದೋಷದ ಬಗ್ಗೆ ಮಾತಾಡೋಣ. ಹಿಂದಿನ ಸಂಚಿಕೆಯಲ್ಲಿ ಕಳತ್ರ ಅಂದರೆ ಏನು, ಶುಕ್ರ ಕಳತ್ರಕಾರಕ, ಆಸೆಕಾರಕ. ಕಳತ್ರ ಅಂದರೆ ಆಸೆ ಅಂತ ತಗೊಂಡಿದ್ದೀವಿ. ಮನುಷ್ಯನಿಗೆ ಆಸೆ ಮಿತಿಯಾಗಿರಬೇಕು. ಯಾವಾಗ ಅದು ಆಸೆ ಅಮಿತವಾಗಿರುತ್ತೋ ಆವಾಗ ನಮಗೆ ಕಷ್ಟಗಳು ಹೆಚ್ಚಾಗುತ್ತೆ. ಆಸೆ ಅಂತಕ್ಕಂಥದ್ದು ನಮ್ಮ ಚಿಕ್ಕ ಮಗುವಿಂದನೇ ಶುರುವಾಗಿ ವಯಸ್ಸಾಗಿರೋ ಕಾಲದವರೆಗೂ ಕೂಡ ಆಸೆ ತಪ್ಪಿದ್ದಲ್ಲ. ಭಾಳಷ್ಟು ಜನ ಹೇಳ್ತಾರೆ ಆಸೆ ಆಸೆ ಆಸೆ, ನಮಗೀಗ ಆಸೆ ಎಲ್ಲ ಹೊಟ್ಟೋಯ್ತು ಅಂತ. ಇಲ್ಲ, ಪ್ರತಿಯೊಂದು ಲೆವೆಲ್ಗೂ ಪ್ರತಿಯೊಂದು ಏಜ್ಗೂ ತಕ್ಕನಾಗಿ ಆಯಾ ಸಮಯದಲ್ಲಿ ಆಸೆ ಉದ್ಭವ ಆಗುತ್ತೆ. ಶುಕ್ರನ ಜೊತೆ ರಾಹು ಕಳತ್ರ ದೋಷ, ಶುಕ್ರನ ಜೊತೆ ಕೇತು ಕಳತ್ರ ಹೀನ. ಇದು ದೋಷ ಬಂದು ಇದು ಹೀನ ಬರುತ್ತೆ. ಶುಕ್ರನ ಜೊತೆ ಮಂಗಳ, ಅದು ಕೂಡ ಕಳತ್ರ ದೋಷ. ಶುಕ್ರನ ಜೊತೆ ಶನಿ, ಅದು ಕೂಡ ಕಳತ್ರ ದೋಷ. ಕಳತ್ರ ದೋಷ ಏನು ಮಾಡುತ್ತೆ, ಕಳತ್ರ ಹೀನ ಏನು ಮಾಡುತ್ತೆ ಅಂತ ನೋಡೋಣ. ಕಳತ್ರ ದೋಷ ಆಗಿರ್ತಕ್ಕಂಥದ್ದು ಶನಿ ಮತ್ತು ರಾಹು, ಶನಿ ಮತ್ತು ಮಂಗಳ, ಶನಿ ಮತ್ತು ಇರ್ತಕ್ಕಂಥ ಕೇತು, 3 ಗ್ರಹನ ನಾವು ತಗೊಳ್ತೀವಿ. ಶನಿ ಮತ್ತು ರಾಹು ಕಳತ್ರ ದೋಷ, ಶನಿ ಮತ್ತು ಶುಕ್ರ ಮತ್ತು ಶನಿ ಜೊತೆ ತಗೊಳ್ಬೇಕು. ಶುಕ್ರನ ಜೊತೆ ಎಲ್ಲ ಆ್ಯಡ್ ಮಾಡ್ಕೋ. ಶುಕ್ರನ ಜೊತೆ ಕೇತು ಕಳತ್ರ ಹೀನ. ಫಸ್ಟ್ ಅದನ್ನು ತಗೊಂಡು, ಈ ಕಳತ್ರ ಹೀನ ಅಂದಾಗ ಏನಾಗುತ್ತೆ, ಯಾರಿಗೂ ಏನು ಖರ್ಚು ಮಾಡಲ್ಲ. ಒಂದು ರೀತಿ ಭೂತಯ್ಯನ ಮಗ, ಇವು ನೋಡಿದ್ದೀರ ಮೂವಿ ಎಲ್ಲ, ಭೂತಯ್ಯನ ಥರ ಒಂದು ಬಿಹೇವಿಯರ್. ತನಗೆ ತಾನು ಖರ್ಚು ಮಾಡ್ಕೊಳ್ಳಲ್ಲ, ಇತರರಿಗೆ ಖರ್ಚು ಮಾಡಲ್ಲ, ಖರ್ಚು ಮಾಡೋ ಮನಸ್ಸು ಬರಲ್ಲ, ಹಿಡಿತ ಜಾಸ್ತಿ. ಇದು ಒಂದು ರೀತಿ ಶಾಸ್ತ್ರದಲ್ಲಿ ಇದು ನಿಷಿದ್ಧ ಅಂತ ಕರೀತಾರೆ. ಯಾಕೆಂದರೆ ಹುಟ್ಟಿದ ಮನುಷ್ಯ ಇಲ್ಲಿ ಬಂದಿರತಕ್ಕಂಥದ್ದು ಎಲ್ಲವನ್ನೂ ಉಪಯೋಗಿಸ್ಕೊಳ್ಳೋಕ್ಕೆ. ಸೊ ಅದು ಬಿಟ್ಟು ಬಂದಿರತಕ್ಕಂಥ ಮನುಷ್ಯ ಎಲ್ಲವನ್ನೂ ಉಳಿಸಿ ಇನ್ನೊಬ್ಬರಿಗೆ ಇಟ್ಟು ಹೋಗ್ತಕ್ಕಂಥದ್ದೇ ತಾತ್ಪರ್ಯ ಹೇಳ್ತಕ್ಕಂಥದ್ದು. ಯಾರ್ಯಾರಿಗೆ ಶುಕ್ರ ಮತ್ತು ಕೇತು ಇರುತ್ತೋ ಅವ್ರಿಗೆ ಒಂದು ರೀತಿ ಉಳಿಸೋ ಬುದ್ಧಿ ಜಾಸ್ತಿ. ಅದು ಒಂದು ಲೆವೆಲ್ಗೆ ಓಕೆ. ಅತಿಯಾಗಿ ಉಳಿಸೋದು ಶುಕ್ರ ಮತ್ತು ಕೇತು, ಅತಿಯಾಗಿ ಉಳಿಸೋದು. ಅದು ಹೆಂಡತಿ ಮೇಲೂ ಕೂಡ ಖರ್ಚು ಮಾಡದೆ ಉಳಿಸ್ತಕ್ಕಂಥದ್ದು, ತಾಯಿ ಮೇಲೂ ಕೂಡ, ಮಕ್ಕಳ ಮೇಲೂ ಕೂಡ
ತಂದೆ ತಾಯಿ ಮೇಲೂ ಕೂಡ, ಹಾಗೆ ತನ್ನ ಮೇಲೆ ತಾನು ಕೂಡ ಖರ್ಚು ಮಾಡದೇ ಇರತಕ್ಕಂಥ ಒಂದು ಕಾಂಬಿನೇಷನ್. ಹಾಗೆ ಕಳತ್ರ ದೋಷ, ಶುಕ್ರ ರಾಹು, ಶುಕ್ರ ಶನಿ, ಶುಕ್ರ ಮಂಗಳ, ಈ 3 ಗ್ರಹ ಕಳತ್ರ ದೋಷ. ಅದರಲ್ಲಿ ಹೈಯೆಸ್ಟ್ ದೋಷ ಇರ್ತಕ್ಕಂಥದ್ದು ಶುಕ್ರ ಮಂಗಳ. ಅದರ ನೆಕ್ಸ್ಟು ಶುಕ್ರ ಶನಿ, ಸ್ವಲ್ಪ ಭಾಳ ಕಮ್ಮಿಯಲ್ಲಿರ್ತಕ್ಕಂಥದ್ದು ಶುಕ್ರ ರಾಹು. ಯಾಕಂದರೆ ಶುಕ್ರ ರಾಹು ಸ್ವಲ್ಪ ಸಾಫ್ಟ್. ಶುಕ್ರ ಮಂಗಳ ಅತಿಯಾದ ಆಸೆಯನ್ನು ತರುತ್ತೆ. ಆಸೆ ಹೇಗೆ ತರುತ್ತೆ ಅಂತಂದರೆ, ಇನ್ನೊಬ್ಬರಿಗೆ ಬೇಕು ಬೇಡ ಅಥವಾ ಇನ್ನೊಬ್ಬರ ಒಂದು ಕುಂದುಕೊರತೆಗಳನ್ನು ಲೆಕ್ಕಿಸ್ದಲೆ ನನಗೆ ಬೇಕಷ್ಟೆ. ಅದರ ಜೊತೆಗೆ ಶನಿ ಕೋಲ್ಡ್ ನೇಚರ್ ಮಾಡಿಬಿಡುತ್ತೆ. ಶುಕ್ರ ಶನಿ ಕೋಲ್ಡ್ ನೇಚರ್, ನನಗೆ ಬೇಕು, ಅವನೇನಾರು ಮಾಡ್ಕೊಳ್ತಾನೆ, ನನಗೆ ಗೊತ್ತಿಲ್ಲ. ಅದನ್ನು ಭಾಳ ಕೋಲ್ಡ್ ನೇಚರಿಂದ, ಅದು ಹಾಟ್ ನೇಚರಿಂದ ಬರುತ್ತೆ, ಇದು ಕೋಲ್ಡ್ ನೇಚರಿಂದ ಬರುತ್ತೆ. ಶುಕ್ರ ಮಂಗಳ ಹಾಟ್ ನೇಚರಿಂದ, ಬೇಕು ಅಂತ ಹೋಗಿ ಎಲ್ಲರ ಮುಂದೆ ಹೋಗಿ ಹೊಡೆದಾಡೋದು. ಶುಕ್ರ ಶನಿ ಹೆಂಗೆ ಅವನ ಹತ್ರ ತಗೊಳ್ಬೇಕು, ನೈಸಾಗಿ ಸಿಕ್ಸಿ ತಗೊಳ್ತಕ್ಕಂಥದ್ದು. ಇವೆರಡೂ ಕೂಡ ಜಾತಕದಲ್ಲಿ ಒಂದು ರೀತಿ ಆಸೆ ಬುರುಕರು ಅಂತ ಕಳುತ್ತೆ. ಶುಕ್ರ ಮಂಗಳ ಮತ್ತು ಶುಕ್ರ ಶನಿ. ಶುಕ್ರ ಮಂಗಳ ವೈವಾಹಿಕ ಜೀವನದಲ್ಲೂ ತೊಂದರೆ ಕೊಡುತ್ತೆ. ನಾನು ನನ್ನದು ಸ್ವಯಂ ಅಷ್ಟೇ, ನನ್ನ ಹೆಂಡತಿಗೆ ಅದು ಇಂಟ್ರೆಸ್ಟ್ ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ನನಗೇನು ಅನಿಸುತ್ತೋ ಅದು ನಾನು ಮಾಡ್ತೀನಿ. ನನ್ನ ಸಂಬಂಧಗಳು ಬೇಕಾದ್ರೆ ಎಕ್ಸ್ಟ್ರಾ ಇಟ್ಕೊಳ್ತೀನಿ, ಆದರೆ ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಧೈರ್ಯ, ನನ್ನ ಆಸೆ, ಬೇಡ ಅಂದರೆ ಬೇಡ, ಇವ್ರನ್ನ ಡಿವೋರ್ಸ್ ಮಾಡಿ ಇನ್ನೊಬ್ರಿಗೆ ಹೋಗೋಣ. ಶುಕ್ರ ಮಂಗಳ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು, ಸ್ವಲ್ಪ ಡಿಸಿಷನ್ ಮೇಕಿಂಗ್ ಈಸಿಯಾಗಿ ಮಾಡುತ್ತೆ. ದುಡ್ಡು ಕಾಸು ವಿಚಾರದಲ್ಲಿ, ವ್ಯವಹಾರದಲ್ಲಿ ಸ್ವಲ್ಪ ಸ್ಟ್ರಾಂಗ್. ಶುಕ್ರ ಶನಿ ಇದು ಕೂಡ ಒಂದು ರೀತಿಯ ಆಸ್ತಿ ಪಾಸ್ತಿಗೆ ನನಗೆ ಬೇಕೇ ಬೇಕು, ನನ್ನ ವಿಚಾರಕ್ಕೆ, ನನ್ನ ಒಂದು ಐಡಿಯಾಲಜಿಗೆ ಬರಲೇಬೇಕು. ಅದನ್ನು ಸಾಫ್ಟಾಗಿ ತೊಗೊಳ್ತಾರೆ, ಯಾರಿಗೂ ಗೊತ್ತಾಗ್ದಂಗೆ ತೊಗೊಳ್ತಾರೆ. ಸ್ವಲ್ಪ ಇವರು ಸೈಲೆಂಟ್ ಅಂತ ಅಂದ್ಕೊಳ್ತಾರೆ, ಒಳಗಡೆ ವೈಲೆಂಟ್. ಶುಕ್ರ ಶನಿ ಮೇಲ್ಗಡೆ ಸೈಲೆಂಟು, ಒಳಗಡೆ ವೈಲೆಂಟ್. ಶುಕ್ರ ಮಂಗಳ ಆಲ್ರೆಡಿ ವೈಲೆಂಟ್, ಅದು ಆಚೆ ಕಡೆನೇ ತೋರಿಸ್ತಕ್ಕಂಥದ್ದು. ಈ ಶುಕ್ರ ಮತ್ತು ಶನಿ ಇರ್ತಕ್ಕಂಥದ್ದು ಸೈಲೆಂಟ್ ಕಿಲ್ಲರ್ಸ್ ಅಂತ ನಾವು ಕರಿತೀವಿ. ತುಂಬ ಸತಿ ಅವ್ರಿಗೇನು ಬೇಕೋ ಅದು ತಗೊಳ್ತಾರೆ. ಇದನ್ನೇ ಕಳತ್ರ ದೋಷ ಅಂತ ಕರಿತೀವಿ. ಕಳತ್ರ ಅಂತಂದರೆ ಯಾವಾಗಲೂ ಸ್ಪೌಸ್ ಅಂತ ತಗೊಳ್ತಾರೆ. ಸ್ಪೌಸ್ ಅಂದರೆ ಇತರರು ಅಂತಲೂ ತಗೊಳ್ತೀವಿ. ಇದು ವಿವಾಹದಲ್ಲಿ ಕಳತ್ರ ದೋಷ ಅಂತಂದಾಗ ಸರಿಯಾಗಿ ಬಾಳಿಸದೇ ಇರತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ ಅಂತ ಬಂದಿರೋದು. ಶುಕ್ರ ಕೇತು, ಶುಕ್ರ ಮಂಗಳ, ಶುಕ್ರ ಶನಿ. ಈ ಶುಕ್ರ ರಾಹು ಬರೋಣ. ಶುಕ್ರ ರಾಹು, ಈ ಶುಕ್ರ ರಾಹು ಅತಿಯಾದ ಮೋಹ, ಆದರೆ ನೋವು ಮಾಡಲ್ಲ. ಅತಿಯಾದ ಆಸೆ, ಇನ್ನೊಬ್ಬರಿಗೆ ಕೆಡುಕು ಮಾಡಲ್ಲ. ಶುಕ್ರ ರಾಹು ಸ್ವಲ್ಪ ಡಿಫ್ರೆಂಟ್. ಅದು ಶುಕ್ರ ರಾಹು. ಶುಕ್ರ ರಾಹು ಅತಿಯಾದ ಆಸೆ, ದೊಡ್ಡ ಬಂಗಲೆ, ದೊಡ್ಡ ಮನೆ, ದೊಡ್ಡ ಕಾರ್ ತೊಗೋಬೇಕು ಅಂತ, ಆದರೆ ಇನ್ನೊಬ್ಬರಿಗೆ ಕೆಡುಕು ಮಾಡಿ ತೊಗೊಳ್ಬೇಕು ಅಂತಿಲ್ಲ, ಅದಕ್ಕೆ ಕೆಲಸ ಮಾಡಿ ತೊಗೊಳ್ಬೇಕು ಅಂತ. ಆಸೆಗೆ ಮಿತಿ ಇಲ್ಲದೆ ಇರತಕ್ಕಂಥದ್ದು ಶುಕ್ರ ರಾಹು. ಶಾಸ್ತ್ರದಲ್ಲಿ ಅತ್ಯಂತ ರಿಚ್ ಆಗಿರ್ತಕ್ಕಂಥವರೆಲ್ಲ ಶುಕ್ರ ರಾಹು ಇರ್ತಕ್ಕಂಥದ್ದು. ಅತ್ಯಂತ ಶ್ರೀಮಂತರು ಅಥವಾ ಶ್ರೀಮಂತಿಕೆಯನ್ನು ಬಯಸುವವರು, ಇತರೆ ಗ್ರಹಗಳು ಭಾಳ ಇಂಪಾರ್ಟೆಂಟು, ಆದರೆ ಶ್ರೀಮಂತಿಕೆಯನ್ನು ಬಯಸುವವರು ಶುಕ್ರ ರಾಹು ಇರ್ತಕ್ಕಂಥ ಒಂದು ಗ್ರಹ. ಸೊ ಇದು ಕಳತ್ರ ದೋಷ. ಹಾಗೆ ಹೆಂಡತಿ ಕೂಡ ಭಾಳ ರಿಚ್ ಆಗಿರಬೇಕು, ಸುಂದರವಾಗಿರಬೇಕು, ಸುಂದರತೆ ಎಂದೇ ಹೋಗ್ತಕ್ಕಂಥ ಒಂದು ಗಂಡು, ಹಾಗೆ ಅತಿಯಾಗಿರ್ತಕ್ಕಂಥ ಒಂದು ಕಾಮನೆಗಳನ್ನು ಇಟ್ಕೊಂಡಿರ್ತಕ್ಕಂಥ ಗಂಡು ಅಥವಾ ಹೆಣ್ಣು ಶುಕ್ರ ರಾಹು ಇರ್ತಕ್ಕಂಥದ್ದು, ಅದು ಕೂಡ ವರ್ಜಿತ ಅಂತಲೂ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅತಿ ಆಸೆ ಗತಿಗೇಡು, ಬೇರೆ ಬೇರೆ ವಿಚಾರದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಅಂತ ಹೇಳ್ತಾರೆ. ಎಷ್ಟು ಈ ಒಂದು ಕಳತ್ರ ಹೀನ ಮತ್ತು ಕಳತ್ರ ದೋಷ, ಅದರಲ್ಲಿ ಕೇತು ಜೊತೆ ಶುಕ್ರ ಸೇರಿದ್ರೆ ಕಳತ್ರ ಹೀನ, ಇನ್ನು ಶುಕ್ರ ಮಂಗಳ ಜೊತೆ ಸೇರಿದ್ರೆ, ಶನಿ ಜೊತೆ ಸೇರಿದ್ರೆ ಕಳತ್ರ ದೋಷ ಹೈಯೆಸ್ಟು. ಸಾಧಾರಣವಾಗಿರ್ತಕ್ಕಂಥ ಫಲ, ಯಾರಿಗೆ ಕೆಡುಕು ಮಾಡದೇ ಇರತಕ್ಕಂಥದ್ದು,
ಕಳತ್ರ ದೋಷದಲ್ಲಿ ಶುಕ್ರ ಮತ್ತು ರಾಹು ಕೂತಿರ್ತಕ್ಕಂಥದ್ದು. ಇದನ್ನು ಪೂಜೆ ಪುನಸ್ಕಾರಗಳು ಮಾಡಿ ಅದು ಇದನ್ನು ಸರಿಪಡಿಸ್ತಾರೆ. ಸೊ ಅಷ್ಟು ಇವತ್ತಿನ ವಿಚಾರ. ಸೊ ಹಾಗೆ 6ನೇ ತಾರೀಕು ನಮ್ಮ ಅಗ್ನಿಹೋತ್ರ ಕೇವಲ 1000 ರೂಪಾಯಲ್ಲಿ ನಾವು ಅಗ್ನಿಹೋತ್ರ ಹೇಳ್ಕೊಡ್ತಾ ಇದ್ದೀವಿ. ಮನೆಯಲ್ಲೇ ಕೂತ್ಕೊಂಡು ಮುಂದಿನ ಭಾನುವಾರ ಅಂದರೆ ಆಗಸ್ಟ್ 6ನೇ ತಾರೀಕು ಬರ್ತಕ್ಕಂಥ ಭಾನುವಾರ ಮನೆಯಲ್ಲೇ ಕೂತ್ಕೊಂಡು ಅಗ್ನಿಹೋತ್ರ ಕಲೀರಿ. ವಿಶೇಷವಾಗಿರ್ತಕ್ಕಂಥ ಲಾಭ ನಿಮ್ಮದು ಆಗಿಸ್ಕೊಳ್ಳಿ. ಆಗಸ್ಟ್ 12ನೇ ತಾರೀಕು ಇಂಗ್ಲೀಷಲ್ಲಿ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಯಾರು ಇದ್ದರೆ ಹೇಳಿ ದಯವಿಟ್ಟು. ಸೊ ಖಂಡಿತ ಕ್ಲಾಸಸ್ ಅದ್ಭುತವಾಗಿರುತ್ತೆ ಅಂತೆ. ಕಲ್ತಿರೋರು ಅಥವಾ ಕಲಿಬೇಕು ಅನಿಸೋರು ಮತ್ತು ಇಂಗ್ಲೀಷಲ್ಲಿ ಬೇಕಾಗಿರೋರು ಬಂದು ಜಾಯ್ನ್ ಆಗಿ. ಕನ್ನಡದಲ್ಲಿ ಬೇಕು ಕುಟುಂಬ ಸಮೇತ ಕಲೀರಿ. ಆಗಸ್ಟ್ ಆದಮೇಲೆ ಸೆಪ್ಟೆಂಬರ್ಲಿರುತ್ತೆ, ಸೆಪ್ಟೆಂಬರ್ 25ನೇ ತಾರೀಕು. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಶ್ವನಾಥ್ ಅಂತ ಹೇಳಿಬಿಟ್ಟು ನಾನು ಸುಮಾರು 5 ವರ್ಷಗಳಿಂದ ನಕ್ಷತ್ರ ನಾಡಿ ತರಗತಿಯನ್ನು ಅಭ್ಯಾಸ ಮಾಡಿದ್ದೇನೆ ಹಾಗೂ ವಾಸ್ತುಶಾಸ್ತ್ರದಲ್ಲಿ ಗುರೂಜಿಯವರಿಂದ ಅಭ್ಯಾಸವನ್ನು ಮಾಡ್ತಾ ಇದ್ದೇನೆ, ಮಾಡಿ ಮುಗಿಸಿದ್ದೇನೆ. ಗುರೂಜಿಯವರು ಜ್ಯೋತಿಷ್ಯ ಮತ್ತು ನಕ್ಷತ್ರ ನಾಡಿ ವಾಸ್ತುವಿನ ಬಗ್ಗೆ ಒಂದು ಬೇರೆಯ ಆಯಾಮದಲ್ಲೇ ಹೇಳ್ಕೊಡ್ತಾರೆ. ಅದನ್ನು ಆ ರೀತಿಯಿಂದ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ನಮ್ಮ ಜೀವನವನ್ನು ಹಾಗೂ ಸಾಮಾಜಿಕ ಬದುಕನ್ನು ತುಂಬ ಸುಂದರವಾಗಿ ಮಾಡಬಹುದು ಹಾಗೂ ಇತರರ ಬದುಕನ್ನು ಕೂಡ ಅವರವರ ಜಾತಕದ ಅಥವಾ ವಾಸ್ತುವಿನ ಒಂದು ಪರಿಶೀಲನೆ ಮಾಡೋದ್ರ ಮುಖಾಂತರ ತುಂಬ ಚೆನ್ನಾಗಿ ಸುಂದರವಾದ ಬದುಕನ್ನು ಮಾಡಿಕೊಡ್ಲಿಕ್ಕೆ ನಕ್ಷತ್ರ ನಾಡಿ ವೃಂದವು ಒಂದು ಅಭೂತಪೂರ್ವವಾದ ಅವಕಾಶವನ್ನು ಕಲ್ಪಿಸಿದೆ. ನಾವೆಲ್ಲರೂ ಸಹಿತ ಇದರಲ್ಲಿ ಭಾಗವಹಿಸಿ ನಾವು ಇದನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಅನುಕೂಲಕರವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವು ಪ್ರತಿಯೊಂದು ಕ್ಲಾಸನ್ನು ಕೂಡ ಪ್ರತಿಯೊಂದು ವಾಸ್ತುದಿರ್ಬೋದು, ಅಗ್ನಿಹೋತ್ರ ಇರ್ಬೋದು, ನಕ್ಷತ್ರ ನಾಡಿ ಇರ್ಬೋದು, ಅದು ಬೇರೆ ಆಯಾಮದಲ್ಲೇ ಹೇಳ್ಕೊಡ್ತಾ ಇದ್ದಾರೆ. ಆ ರೀತಿ ಹೇಳ್ಕೊಡ್ಲಿಕ್ಕೆ ಯಾರಿಂದನೂ ಸಾಧ್ಯವೇ ಇಲ್ಲ. ಆ ದೃಷ್ಟಿಯಿಂದ ನಾನು ಎಲ್ರಿಗೂ ಕೇಳೋದಷ್ಟೇ, ದೇವರು ಎಲ್ಲಿದ್ದಾನಪ್ಪ ಅಂತ ನಾವು ಒಂದೊಂದು ಸಲ ಕೇಳಿದರೆ ನಾವು ಯಾವಾಗಲೂ ಉತ್ತರ ಹೇಳ್ತಿದ್ವಿ. ನಮ್ಮ ಎಲ್ಲ ಸಮಸ್ಯೆಗಳಿಗೂ ನಕ್ಷತ್ರ ನಾಡಿ ಮತ್ತು ವಾಸ್ತು ಕಲಿಯೋದ್ರಿಂದ ದೇವರು ಆ ಮುಖಾಂತರ ನಮಗೆ ಸಲಹೆ ಮತ್ತು ನಿವಾರಕ ತಂತ್ರಗಳನ್ನು ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಗ್ನಿಹೋತ್ರವು ವೈಜ್ಞಾನಿಕವಾಗಿ ನಿರೂಪಿಸಲ್ಪಟ್ಟ ಅತ್ಯುತ್ತಮ ಆಚರಣೆಯಾಗಿದೆ. ಇದು ಮನೆಯ ವಾತಾವರಣವನ್ನು ಶುದ್ಧೀಕರಿಸುವುದರೊಂದಿಗೆ ಮನೆಯಲ್ಲಿನ ಋಣಾತ್ಮಕ ಸಂಚಯವನ್ನು ಕಡಿಮೆ ಮಾಡುತ್ತದೆ. ಅಗ್ನಿಹೋತ್ರದಲ್ಲಿ ಉಪಯೋಗಿಸುವ ಗೋವಿನ ಬೆರಣಿ, ತುಪ್ಪ, ನವಗ್ರಹ ಸಮಿತಿಗಳನ್ನು ಬಳಸಿ ಮಾಡುವ ಈ ಆಚರಣೆಯಲ್ಲಿ ಮಂತ್ರಗಳನ್ನು ಜಪಿಸುವುದರ ಮೂಲಕ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಬಹುದಾಗಿದೆ. ಈ ಅಗ್ನಿಹೋತ್ರ ಆಚರಣೆಯಿಂದ ಮನೆ ಸದಸ್ಯರ ನೆಮ್ಮದಿ, ಆರೋಗ್ಯ, ಸಂತೋಷವನ್ನು ಪಡೆಯಬಹುದಾಗಿದೆ. ಈ ವಿಶೇಷವಾದ ಅಗ್ನಿಹೋತ್ರ ಆನ್ಲೈನ್ ತರಗತಿಯು ಝೂಮ್ ಆ್ಯಪ್ ಮುಖಾಂತರ ಪಂಡಿತ್ ದಿನೇಶ್ ಗುರೂಜಿಯವರು ಆಗಸ್ಟ್ 6ರ ಭಾನುವಾರದಂದು ಬೆಳಗ್ಗೆ 11ರಿಂದ 1 ಗಂಟೆವರೆಗೆ ಕಲಿಸಿಕೊಡಲಿದ್ದಾರೆ. ಆಸಕ್ತಿ ಉಳ್ಳವರು ಈ ತರಗತಿಗೆ ನೋಂದಾಯಿಸಿಕೊಳ್ಳಬಹುದು. ಧನ್ಯವಾದಗಳು. ಪಂಡಿತ್ ದಿನೇಶ್ ಗುರೂಜಿಯವರು ಜ್ಯೋತಿಷ ಕ್ಷೇತ್ರದಲ್ಲಿ 25 ವರ್ಷ ಪೂರೈಸಿದ ಹೆಗ್ಗಳಿಕೆಯ ಜೊತೆಗೆ 15,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಜ್ಯೋತಿಷ ಶಾಸ್ತ್ರವನ್ನು ಕಲಿಸಿದ ಕೀರ್ತಿಯು ಪಂಡಿತ್ ದಿನೇಶ್ ಗುರೂಜಿಯವರಿಗೆ ಸಲ್ಲುತ್ತದೆ. ಜ್ಯೋತಿಷ ಕ್ಷೇತ್ರದಲ್ಲಿ ನಕ್ಷತ್ರ ನಾಡಿ ಎಂಬ ಅಡ್ವಾನ್ಸ್ ವೈಜ್ಞಾನಿಕ ವಿಶ್ಲೇಷಣೆಗಳನ್ನು ಕಂಡುಹಿಡಿದು ಅದನ್ನು ಕಳೆದ 2016ರಿಂದ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುತ್ತಿದ್ದಾರೆ. 20ಕ್ಕೂ ಹೆಚ್ಚಿನ ಹೈಯರ್ ಕ್ಲಾಸಸ್, ಜ್ಯೋತಿಷ್ಯದಲ್ಲಿ PhD ಅಧ್ಯಯನ, ಅಗ್ನಿಹೋತ್ರ, ಹಸ್ತ ಸಾಮುದ್ರಿಕ, ವಿಲ್ಲೇದೆಲೆ ಶಾಸ್ತ್ರ, ಕವಡೆ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೃಗುನಂದ ನಾಡಿ, ಜ್ಯೋತಿಷ್ಯ ಸಮಾವೇಶದಂತಹ ಸಾಮಾಜಿಕ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಹಾದಿಯ 2019ರಲ್ಲಿ ಗೋಲ್ಡ್ ಟ್ರೀ ಆಸ್ಟ್ರೋ ಎಂಬ ತಮ್ಮದೇ ಸಂಸ್ಥೆಯ ಹೊಸ ಆ್ಯಪ್ ಅನ್ನು ಬಿಡುಗಡೆಗೊಳಿಸಿ ಜಾತಕ ವಿಶ್ಲೇಷಣೆಯನ್ನು ಅತಿ ಸುಲಭವಾಗಿಸಿದ್ದಾರೆ. ಆಧುನಿಕ ಯುವ ಜನತೆಯನ್ನು ಗಮನದಲ್ಲಿರಿಸಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅತ್ಯಂತ ಸರಳವಾಗಿ ಅರ್ಥವಾಗುವ ಹಾಗೆ ಆ್ಯಪ್ ಅನ್ನು ಸಿದ್ಧಗೊಳಿಸಿ ಸಮಾಜದಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ಸರಳೀಕರಿಸಿದ್ದಾರೆ. ಜಾತಕ ವಿಶ್ಲೇಷಣೆಗಳಲ್ಲಿ ನೂತನ ಪದ್ಧತಿಗಳನ್ನು ಅಳವಡಿಸಿ ವೈಜ್ಞಾನಿಕ ವಿಶ್ಲೇಷಣೆಗೆ ಸಾಕ್ಷಿಯಾಗಿದ್ದಾರೆ. ಮನೆಯಲ್ಲಿ ಕುಳಿತು ವಾಟ್ಸಪ್ ಹಾಗೂ ಝೂಮ್ ಆ್ಯಪ್ ಮುಖಾಂತರ ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯವನ್ನು ಕಲಿಯಬಹುದು. ಈ ತರಗತಿಯ ಜೊತೆಗೆ 18 ತಿಂಗಳ ಉಚಿತ ಆ್ಯಪ್ ಬಳಕೆ ಮತ್ತು ISO ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಬನ್ನಿ, ಜೊತೆಗೂಡಿ ನಮ್ಮ ಹಿಂದೂ ಪರಂಪರೆಯ ವೈಜ್ಞಾನಿಕ ಜ್ಯೋತಿಷ್ಯವನ್ನು ಎಲ್ಲೆಡೆ ತಲುಪಿಸೋಣ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಗೋಲ್ಡ್ ಟ್ರೀ ಆಸ್ಟ್ರೋ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.